ಗ್ರಾಫ್ ನೋಡಿ, ಗ್ರಾಫು 4 ಮಾರ್ಕ್ಸು, ಎ ಕೆ ಸ್ಟಾರ್ ಅಂತ ಹಾಕಿ ಇದಕ್ಕೆ. ಓಕೆ, ಸ್ಟಾರ್ ಎ ಕೆ ಅಥವಾ ಎ ಕೆ ಸ್ಟಾರ್ ಅಂತ ಹಾಕಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಕೊಟ್ಟಿರ್ತಾರಪ್ಪ ಅಂದರೆ, ಒಂದು ಇಕ್ವೇಷನ್ನು ಇನ್ನೊಂದು ಇಕ್ವೇಷನ್ನು ಕೊಟ್ಟಿರ್ತಾರೆ. ಒಂದು ಇಕ್ವೇಷನ್ ಮಾಡುವಾಗ ಏನು ಮಾಡಬೇಕು, ನೀವು ಫಸ್ಟು ನೀವು ನನ್ನ ಸ್ಟೆಪ್ನ ಫಾಲೋ ಮಾಡಿ. ಒಂದು ಬಾಕ್ಸನ್ನು ಹಾಕಿ. ಓಕೆ, ಒಂದು ಬಾಕ್ಸ್ ಹಾಕಿದ ತಕ್ಷಣ ಏನು ಮಾಡ್ತೀರಿ, ಆ ಬಾಕ್ಸಲ್ಲಿ 2 ಸೈಡ್ನ ಮಾಡಿ. ಓಕೆ, ಅದರಲ್ಲಿ 4 ಬಾಕ್ಸ್ ಆಗ್ತವೆ. ಅದರಲ್ಲಿ 4 ಬಾಕ್ಸ್ ಆಗ್ತವೆ ನೋಡಿ. ಒಂದು ಬಾಕ್ಸ್ ಮಾಡಿದ ತಕ್ಷಣ ಅದರಲ್ಲಿ 4 ಬಾಕ್ಸ್ ಆಗ್ತವೆ. ಒಂದು ಎಕ್ಸ್ ಅಂತ ಮಾಡಿ, ಒಂದು ವೈ ಅಂತ ಮಾಡಿ. ಓಕೆ, ನೀವು ಫಸ್ಟ್ಗೆ ಇಕ್ವೇಷನ್ 1 ತಗೊಳ್ಳಿ. ಇಕ್ವೇಷನ್ 1 ತಗೊಳ್ಳುವಾಗ ಏನಾಗುತ್ತೆ ನೋಡಿ, ಎಕ್ಸು 0 ಇಟ್ಟಾಗ, ಎಕ್ಸ್ ಈಕ್ವಲ್ ಟು 0 ಇಟ್ಟಾಗ ವೈ ಏನು ಬರುತ್ತೆ, ವೈ ಈಕ್ವಲ್ ಟು 0 ಇಟ್ಟಾಗ, ವೈ ಈಕ್ವಲ್ ಟು 0 ಇಟ್ಟಾಗ ಎಕ್ಸ್ ಏನು ಬರುತ್ತೆ. ಓಕೆ, ವೈ ಈಕ್ವಲ್ ಟು 0 ಇಟ್ಟಾಗ ಎಕ್ಸ್ ಏನು ಬರುತ್ತೆ ಇಲ್ಲಿ ಬರೀಬೇಕು. ಎಕ್ಸ್ ಈಕ್ವಲ್ ಟು 0 ಇಟ್ಟಾಗ ವೈ ಏನು ಬರುತ್ತೆ ಇಲ್ಲಿ ಬರೀಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 1ನೇ ಇಕ್ವೇಷನಲ್ಲಿ 1ನೇ ಸಮೀಕರಣದಲ್ಲಿ ನೀವು ಏನು ಮಾಡ್ತೀರಾ, ಎಕ್ಸ್ ಈಕ್ವಲ್ ಟು 0 ಅಂತ ಇಡಿ. ಏನಂತ ಇಡ್ತೀರಾ, ಎಕ್ಸ್ ಈಕ್ವಲ್ ಟು 0 ಅಂತ ಇಡಿ. ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ ಟು 6 ಅಂತ ಇದೆ. ಇದನ್ನು 0 ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 0 ಆಗಿಬಿಡುತ್ತೆ. 3y ಈಕ್ವಲ್ ಟು 6 ಅಂತ ಆಗುತ್ತೆ. ಓಕೆ, ಈ 3ನ ಇಂಟು ಇದೆ, 3 ಇಂಟು y ಅಂತ ಇದೆ. ಈ 3ನ ಈ ಕಡೆ ತಂಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಇಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ ಇದ್ದಿದ್ದು ಈ ಕಡೆ ಬಂದರೆ ಇಂಟು ಆಗುತ್ತೆ. ಇಷ್ಟೇ. ಈ ವೈನ ಈಕ್ವಲ್ ಟು 6 ಅಂತ ಇಡಿ. ಇದು ಕೆಳಗಡೆ ಬಂದು ಡಿವೈಡೆಡ್ ಬೈ ಆಗುತ್ತೆ. ಇಂಟು ಇದ್ದರೆ 3 1 3 2. ಎಕ್ಸ್ ಈಕ್ವಲ್ ಟು 0 ಇಟ್ಟಾಗ ವೈ ಎಷ್ಟು ಬಂತು, 2 ಬಂತು. ವೈ 2 ಬಂತು. ಇವಾಗ ಅದೇ ಸಮೀಕರಣನ ವೈ ಈಕ್ವಲ್ ಟು 0 ಅಂತ ಇಡಿ. ನೋಡಿ, ಆ ಸಮೀಕರಣ ಎಕ್ಸ್ ಪ್ಲಸ್ 3y ಈಕ್ವಲ್ ಟು 6 ಅಂತ ಇದೆ. ಸಮೀಕರಣ ಎಕ್ಸ್ ಪ್ಲಸ್ 3y ಈಕ್ವಲ್ ಟು 6 ಅಂತ ಇದೆ. ಇವಾಗ ನಾವು ಏನಿಡಬೇಕು, ವೈ ಈಕ್ವಲ್ ಟು 0 ಅಂತ ಇಡಬೇಕು. ವೈಗೆ 0 ಅಂತ ಇಡಿ. ಓಕೆ, 0 ಇಂದ ಯಾವುದನ್ನೇ ಇಂಟು ಮಾಡಿದ್ರು, ಗುಣಾಕಾರ ಮಾಡಿದರೆ, 0 ಇಂದ ಯಾವುದೇ ಅಂಕಿಗೆ ಗುಣಾಕಾರ ಮಾಡಿದರೆ ವಾಪಸ್ ಆನ್ಸರ್ ನಿಮಗೆ 0ನೇ ಬರುತ್ತೆ. ಓಕೆ, 0ನೇ ಬರುತ್ತೆ. ಇಲ್ಲಿ ನೋಡಿ, 0ಗೆ ಇಂಟು ಮಾಡಿದ್ರೆ 0ನೇ ಬಂತು. ಪ್ಲಸ್ ಎಕ್ಸ್ ಇದೆ ಈಕ್ವಲ್ ಟು 6 ಇದೆ. ಈ 0 ಹೋದ ತಕ್ಷಣ ಎಕ್ಸ್ ಈಕ್ವಲ್ ಟು 6 ಆಗುತ್ತೋ ಇಲ್ಲ. ಓಕೆ, ಡನ್ ಆಯಿತು. ವೈ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಈಕ್ವಲ್ ಟು 6 ಬಂತು. ವೈ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಈಕ್ವಲ್ ಟು 6 ಬಂತು. ನಿಮ್ಮದು ಸಮೀಕರಣ 1 ಕಂಪ್ಲೀಟ್ ಆದಾಗ. ಓಕೆ, ಸಮೀಕರಣ 2 ಏನಿದೆ, ಸಮೀಕರಣ 2 ಏನಿದೆ ನೋಡಿ. ಇದನ್ನು ಸ್ವಲ್ಪ ಎರೇಸ್ ಮಾಡ್ತಾ ಇದ್ದೀನಿ. ಸಮೀಕರಣ 2 ನೋಡೋಣ. ಈ ಒಂದಂತೂ ಕಂಪ್ಲೀಟ್ ಆಯಿತು. ಈ ಒಂದಂತೂ ಕಂಪ್ಲೀಟ್ ಆಯಿತು. 2 ಸಮೀಕರಣ 2 ನೋಡುವಾಗ ನೋಡಿ, ಇಲ್ಲಿ ಮೈನಸ್ ಚಿಹ್ನೆ ಇದೆ.
ಓಕೆ, ಇಲ್ಲಿ ಮೈನಸ್ ಚಿಹ್ನೆ ಇದೆ. 2x ಮೈನಸ್ 3y ಈಕ್ವಲ್ ಟು 12 ಅಂತ ಇದೆ. 2x ಮೈನಸ್ 3y ಈಸ್ ಈಕ್ವಲ್ ಟು 12 ಅಂತ ಇದೆ. ಇದು ಎಕ್ಸ್. ಓಕೆ, ಇದರಲ್ಲೂ ಕೂಡ ಸೇಮ್. ಫಸ್ಟಿಗೆ ನೀವು ಏನು ಮಾಡ್ತೀರಿ, ಒಂದು ಬಾಕ್ಸ್ನ ತಗೊಳ್ತೀರಿ. ಆ ಬಾಕ್ಸಲ್ಲಿ 4 ಭಾಗನ ಮಾಡ್ತೀರಿ. ಒಂದು ಎಕ್ಸ್ ಅಂತ ಬರಿತೀರಿ, ಒಂದು ವೈ ಅಂತ ಬರಿತೀರಿ. ಎಕ್ಸ್ ಈಕ್ವಲ್ ಟು 0 ಇದ್ದಾಗ ವೈ ಈಕ್ವಲ್ ಟು ಏನಾಗುತ್ತೆ, ವೈ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ. ಇವಾಗ ಎಕ್ಸ್ ಈಕ್ವಲ್ ಟು 0 ಇಡೋಣ. ಎಕ್ಸ್ ಈಕ್ವಲ್ ಟು 0 ಇಡೋಣ. ಆವಾಗಲೇ ಹೇಳಿದಾಗೆ ನೋಡಿ, ಒಂದು ಸೆಕೆಂಡು. ಎಕ್ಸ್ ಈಕ್ವಲ್ ಟು 0 ಇಟ್ಟ ಮೇಲೆ ಆವಾಗಲೇ ಹೇಳಿದಾಗೆ ಯಾವುದೇ ಸಂಖ್ಯೆಯಿಂದ ಇಂಟು ಮಾಡಿದ್ರೆ 0 ಆಗುತ್ತೆ. ಇದು ಪೂರಾ ಹೋಲ್ ಟರ್ಮ್ 0 ಆಯಿತು. ಅಂದರೆ 2 ಇಂಟು ಎಕ್ಸ್, ಎಕ್ಸ್ 0 ಇಟ್ಟಾಗ 0 ಆಯಿತು. ಮೈನಸ್ 3y ಈಕ್ವಲ್ ಟು 6 ಅಂತ ಇದೆ. ಓಕೆ, 12 ಇದೆ ಇದು. ಸಾರಿ, 12 ಇದೆ ಇದು. ಸಾರಿ, 12 ಇದೆ ಇದು. ಸಾರಿ ಸ್ಟೂಡೆಂಟ್ಸ್, 12 ಇದೆ ಇದು. ಓಕೆ, ಮೈನಸ್ 3y ಈಕ್ವಲ್ ಟು 12 ಆಯಿತು. ಇಲ್ಲಿ ನೋಡಿ 3y ಅಂತ ಇದೆ, ಮೈನಸ್ ಇದೆ ಇದ್ರ ಜೊತೆ. ಪ್ಲಸ್ ಇದ್ದರೆ ಇಗ್ನೋರ್ ಮಾಡ್ಬೋದು, ಮೈನಸ್ ಇದೆ. ಮೈನಸ್ನ ತೊಗೊಂಡೇ ಹೋಗಲೇಬೇಕು ನೀವು. y ಈಕ್ವಲ್ ಟು 12 ಆಗುತ್ತೆ. ನೋಡಿ, ಇದು ಇಂಟು ಅಲ್ಲಿದೆ, ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. y ಈಕ್ವಲ್ ಟು 12 ಆಯಿತು. ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ, ಮೈನಸ್ 3 ಇದೆ, ಮೈನಸ್ 3 ಆಯಿತು. ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ನು, 3 3 1 3 4. ಇಲ್ಲಿ ಮೈನಸ್ ಇರೋ ಕಾರಣ y ಈಕ್ವಲ್ ಟು ಮೈನಸ್ 4 ಬರುತ್ತೆ. ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು ಮೈನಸ್ 4 ಬರುತ್ತೆ. y ಈಕ್ವಲ್ ಟು ಎಷ್ಟು ಬಂತು, ಮೈನಸ್ 4 ಬಂತು. ಇವಾಗ ಇದೇ ಇದರಲ್ಲಿ y ಈಕ್ವಲ್ ಟು 0 ಇಟ್ಟರೆ ಏನಾಗುತ್ತೆ, y ಈಕ್ವಲ್ ಟು 0 ಇಟ್ಟರೆ ಏನಾಗುತ್ತೆ, ಸ್ವಲ್ಪ ನೋಡಿ, ಎರೇಸ್ ಮಾಡ್ತಾ ಇದ್ದೀನಿ. y ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ. ಓಕೆ, ಇದು 2x ಇದೆ. ಓಕೆ, y ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ, ಇದನ್ನು 0 ಅಂತ ಕನ್ಸಿಡರ್ ಮಾಡ್ತೀನಿ. ಅಂದರೆ ಇದರಿಂದ ಯಾವುದಾದ್ರೂ ಇಂಟು ಮಾಡಿದ್ರೆ ಹೋಲ್ ಟರ್ಮ್ 0 ಆಯಿತು. ಹೋಲ್ ಟರ್ಮ್ 0 ಆಯಿತು. 2x ಉಳಿತು, 2x ಉಳಿತು, ಮೈನಸ್ ಇದೆ, ಈಕ್ವಲ್ ಟು 12 ಇದೆ. ಇದು ಇಗ್ನೋರ್ ಮಾಡಿದ ತಕ್ಷಣ ನಾವು 2x ಈಕ್ವಲ್ ಟು 12 ಆಯಿತು. 2x ಈಕ್ವಲ್ ಟು 12 ಆಯಿತು. 12 ಆದ ಬಳಿಕ ಇಲ್ಲಿ ನೋಡಿ, ಈ ಇಂಟು 2 ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಎಕ್ಸ್ ಈಕ್ವಲ್ ಟು 2 1 2 6. y ಈಕ್ವಲ್ ಟು 0 ಇಟ್ಟಾಗ ಎಕ್ಸ್ ಏನು ಬಂತು, 6 ಬಂತು. ಮತ್ತೊಂದು ಇಕ್ವೇಷನ್ ಮುಗೀತು. ಇಷ್ಟು ಇಕ್ವೇಷನ್ ಮುಗಿದ ಬಳಿಕ ನೀವೇನು ಮಾಡ್ತೀರ, ಓಕೆ, ಇಲ್ಲೊಂದು ಒರಿಜಿನ್ ಪಾಯಿಂಟ್ ಇರುತ್ತೆ. ಈ ಸ್ಕೇಲ್ನ ಬರೀಲೇಬೇಕು ನೋಡಿ, ಎಲ್ಲರೂ ಗಮನವಿಟ್ಟು ಕೇಳಿ. ಈ ಸ್ಕೇಲ್ಗೆ ಒಂದು ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸಲ್ಲಿ 3 ಮಾರ್ಕ್ಸ್ ಬಂದರೂ ಕಡಿಮೆನೇ ನಿಮಗೆ. ಓಕೆ, ಇದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ. ಇದನ್ನು ಯಾರೂ ಬಿಟ್ಟು ಬರಬೇಡಿ. ಸ್ಕೇಲು ಎಕ್ಸ್ ಆ್ಯಕ್ಸಿಸ್ ಈಕ್ವಲ್ ಟು 1 ಸೆಂಟಿಮೀಟರ್, y ಆ್ಯಕ್ಸಿಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಬರ್ತಾ ಇದ್ದಾಗೆ 1 2 3 4 ಅಂತ ಇರ್ತವೆ. 3 4
5 6 ಅಂತ ಇರುತ್ತೆ. ಈ ಕಡೆ 1 2 3 4 5 6 7 ಅಂತ ಇರುತ್ತೆ. ಈ ಕಡೆ ಕೆಳಗಡೆ ಬಂದರೆ ಮೈನಸ್ ಆಗಿರುತ್ತೆ ಅದು. ಓಕೆ, -1 -2 -3 -4 ಅಂತ ಆಗಿರುತ್ತೆ. ಈ ಕಡೆನೂ ಅಷ್ಟೇ, -1 -2 -3 -4 ಅಂತ ಆಗಿರುತ್ತೆ. ಓಕೆ, ಇಷ್ಟು ಆದ ಬಳಿಕ ನೀವು ನೋಡಿ ಏನು ಮಾಡ್ತೀರಾ. ಒಂದನೇ ಸಮೀಕರಣದಲ್ಲಿ ಬಂದಿರೋಂಥ ಬಾಕ್ಸ್ನ ನೋಡಿ, x=0 ಇದ್ದಾಗ ಏನು, x=0 ಇದ್ದಾಗ x=0 ಇದ್ದಾಗ y ಎಷ್ಟು ಬಂದಿದೆ, 2 ಬಂದಿದೆ. ಓಕೆ, x=0 ಎಲ್ಲಿ ಆಗುತ್ತೆ, ಸೆಂಟ್ರಲ್ಲಿ ಆಗುತ್ತೆ. x=0 y ಎಷ್ಟು ಬಂದಿತ್ತು, 2 ಬಂದಿತ್ತು. 2 ಎಲ್ಲಾಗುತ್ತೆ, ಇಲ್ಲಿ ಆಗುತ್ತೆ. 2ನ್ನು ಇಲ್ಲಿ ಮಾರ್ಕ್ ಮಾಡಿ, ಬ್ಲ್ಯಾಕ್ಲೆ ಮಾರ್ಕ್ ಮಾಡಿ, 2ನ್ನು ಇಲ್ಲಿ ಮಾರ್ಕ್ ಮಾಡಿ. ಓಕೆ, ಒಂದು ಮುಗೀತು. ಇವಾಗ ಜಸ್ಟ್ ತಾನೇ x=0 ಇದ್ದಾಗ y=2 ಅಂತ ಮಾರ್ಕ್ ಮಾಡಿ ಬಂದ್ವಿ. y=0 ಇದ್ದಾಗ x ಎಷ್ಟೈತಿ, 6 ಐತಿ. ಓಕೆ, x ಎಷ್ಟೈತಿ, 6 ಐತಿ. 6 ಅಂದ ತಕ್ಷಣ ನೋಡಿ y=0 ಎಲ್ಲಿ ಬರುತ್ತೆ, y=0 ಮತ್ತೆ ಸೆಂಟರ್ ಬರುತ್ತೆ. y=0 ಇದ್ದಾಗ x ಎಷ್ಟಿದೆ, y=0 ಇದ್ದಾಗ x 2 ಇದೆ. x=0 ಇದ್ದಾಗ y 2 ಇತ್ತು, y=0 ಇದ್ದಾಗ x 6 ಇದೆ. x ಎಷ್ಟಿದೆ, 6 ಇದೆ. ಇಲ್ಲಿ ಬರುತ್ತೆ. ಓಕೆ, ಇಲ್ಲಿಂದ ಒಂದು ಲೈನನ್ನು ಹೇಳ್ಕೊಳ್ಳಿ, ಒಂದು ಲೈನನ್ನು ಕರೆಕ್ಟಾಗಿ ಡ್ರಾ ಮಾಡಿ. ಓಕೆ, ಇಲ್ಲಿಂದ ನೋಡಿ, ಎರಡನೇ ಸಮೀಕರಣ ನೋಡಿ, x=0 ಇದ್ದಾಗ y=-4 ಇದೆ. x=0 ಅಂದರೆ ಮತ್ತೆ ಸೆಂಟ್ರಲ್ಲಿ ಆಗುತ್ತೆ. y=-4 ಇದೆ. -4 ಅಂದರೆ y, ಇಲ್ಲಿ ನೋಡಿ, ಇದು x ಆಕ್ಸಿಸ್ಸು, ಇದು y ಆಕ್ಸಿಸ್ಸು, ಇದು -x, ಇದು -y. ಓಕೆ, ಮೈನಸ್ ಎಷ್ಟಿದೆ, 4 ಇದೆ. -4 ಇದೆ. -4 ಅಂದರೆ ಇಲ್ಲೆಲ್ಲೋ ಬರುತ್ತೆ ಪಾಯಿಂಟ್. ಒಂದು ಸ್ವಲ್ಪ ದೂರ ಇದನ್ನು ಮಾಡಿದ್ದೀನಿ ನಾನು, ಇಲ್ಲಿ ಬರುತ್ತೆ -4 ಅಂದರೆ. y=0 ಇದ್ದಾಗ x ಎಷ್ಟಿದೆ, 6 ಇದೆ. y=6 ಅಂದರೆ y ಆಕ್ಸಿಸ್ಸು ಇಲ್ಲಿದೆ. y=0 ಇದ್ದಾಗ x 6 ಇದೆ. ಮತ್ತೆ ವಾಪಸ್ 6, x ಎಲ್ಲಿ ಬಂತು, ಇಲ್ಲೇ ಬಂತು. ಇದನ್ನು ಈ ಥರ ಮಾರ್ಕ್ ಮಾಡಿ. ಥರ ಮಾರ್ಕ್ ಮಾಡಿದ್ರೆ ನಿಮ್ಮ ಗ್ರಾಫ್ಗೆ 4 ಮಾರ್ಕ್ಸ್. ಓಕೆ.